ಓಂ ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಾರ. ಆ ಮಹಾನ್ ಲೇಖಕರು ಬರೆದಂಥ ಲೇಖಕರ ಬರಹಗಳಿಂದ ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಶ್ರೀ ಬಿ ಎಸ್ ಶ್ರೀಧರ್ ಅವರ ಬಹುಶ್ರುತ ವಿದ್ವಾಂಸರು. ಇಂಗ್ಲೀಷ್, ಕನ್ನಡ, ಸಂಸ್ಕೃತದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಅವರು ಸುಮಾರು 11 ಕವನಗಳನ್ನು ಬರೆದಾರೆ, ನಾಟಕಗಳನ್ನು ಬರೆದಾರೆ, 8 ವಿಮರ್ಶೆಯ ಗ್ರಂಥಗಳನ್ನು ಬರೆದಾರೆ, ವೈಚಾರಿಕ ಗ್ರಂಥಗಳು 9. ಈ ರೀತಿ ಒಂದು ಅನುವಾದಗಳನ್ನು ಮಾಡ್ಯಾರ ಅವರು. ನನಗೆ ಸೇರಿದಂಥ ಪಾಥ್ ಆಫ್ ಶ್ರೀ ರಮಣ, ಸಾಧು ಓಂ ಅಂಥೇಳಿ ಶ್ರೀ ಭಗವಾನ್ ಶ್ರೀ ರಮಣರ ನೇರ ಶಿಷ್ಯರು ಒಬ್ಬರಿದ್ದರು, ಸಾಧು ಓಂ ಅಂಥೇಳಿ. ಅವರ ಪಾಥ್ ಆಫ್ ಶ್ರೀ ರಮಣ 2 ಪುಸ್ತಕಗಳಿದ್ದು, ಅವುಗಳ ಇಂಗ್ಲೀಷ್ ಪುಸ್ತಕಗಳು, ಅವುಗಳ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ಯದ. ನನಗೆ ಇತ್ತಲಾಗಿ ಅವು ಗೊತ್ತಾಗ್ಯದ. ನಾನು ಶ್ರೀಧರ್ ಅವರ ಅಧ್ಯಯನ ಮಾಡಬೇಕಾದ್ರೆ ನಾನು ಕೈ ಹಾಕಿದ್ದೆ. ಮೊನ್ನೆದ್ದು ಪಾಥ್ ಆಫ್ ಶ್ರೀರಮಣ ಭಾಳ ಅದ್ಭುತವಾದ ಪುಸ್ತಕ. ಮುಖ್ಯವಾಗಿ ಸಾಧು ಓಂ ಅವರನ್ನು ನಾನು ಒಂದು ಸರಿ ಶ್ರೀರಮಣಾಶ್ರಮಕ್ಕೆ ಹೋಗಿ, ಅವರು ಅಲ್ಲಿರ್ತಿರಲಿಲ್ಲ, ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲ ಕಟ್ಟಿಕೊಂಡು ಗುಡಿಸಲದಲ್ಲಿ ಇರ್ತಾಯಿದ್ದರು. ಆ ಗುಡಿಸಲದಲ್ಲಿ ನಾನು 1-2 ಸರಿ ಅವರನ್ನು ಭೇಟಿಯಾಗಿ ಅವರ ಜೋಡಿ ಸಂವಾದಗೈದಿದ್ದೆ. ಅದ್ಭುತ. ಈಗ ಇನ್ನು ನಾವು ಎಲ್ಲಿಗೆ ಬಂದೇವಿ ಅಂತಂದರೆ, ಒಂದು ಸಖಿ ಗೀತದಲ್ಲಿರುವಂತಹ ಬೈರಾಗಿಯ ಹಾಡಿನಲ್ಲಿ ಬೈರಾಗಿಯ ಹಾಡು ಅದು ನೋಡಿರಿ ಏನಾಗ್ತದೆ ಅಂತಂದ್ರೆ, ಕವಿಯ ವಿಶ್ವ ಕರ್ನಾಟಕದ ಅಥವಾ ವಿಶ್ವ ಭಾರತೀಯ ದೃಷ್ಟಿಯು ಜಲದವರೆಗೂ ಒಂದೇ ಕುಲ ಎಂದು ಉದ್ಗರಿಸಿದ್ದಲ್ಲದೆ ಬೆಳೆವವಗೆ ನೆಲವೆಲ್ಲ ಹೊಲ ಎಂಬ ಮಾತಿನಲ್ಲಿದೆ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಎಂಬ ಮಹಾಸತ್ಯವನ್ನೂ ಸಾರಿದೆ. ನಥಿಂಗ್ ಇಸ್ ಇಂಪಾಸಿಬಲ್, ಅಸಾಧ್ಯವೆಂಬುವುದಿಲ್ಲ ಎಂಬುದನ್ನು ಸಹಿತ ಇಲ್ಲಿ ಅದನ್ನು ಸಾಧಿಸಿದ್ದಾರೆ. ಅದನ್ನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಬೇಂದ್ರೆಯವರಂತ ಹೇಳ್ತಾ ಇದ್ದಾರೆ. ಇದು ಸಖಿ ಗೀತದಲ್ಲಿರುವಂಥ 29ನೇ ಪದ್ಯ. ಇಕೋ ನೆಲ ಅಕೋ ಜಲ, ಅದರ ಮೇಲೆ ಮರದ ಫಲ, ಮನದೊಳಿದೆ ಪಡೆವ ಛಲ, ಬೆಳೆವವೆಗೆ ನೆಲವೆಲ್ಲ ಹೊಲ. ಜಲಧಿವರೆಗೂ ಒಂದೇ ಕುಲ, ಅನ್ನವೇ ಧರ್ಮದ ಮೂಲ, ಪ್ರೀತಿಯೇ ಮೋಕ್ಷಕ್ಕೆ ಬಲ, ಇದೇ ಶೀಲ ಸರ್ವಕಾಲ, ಕೇವಲ 8 ಸುಂದರವಾದ ನುಡಿಗಳಿವೆ. ಅದ್ಭುತವಾದ ಕವನ. ಆಮೇಲೆ ನಾವು ಭಾವಗೀತಕ್ಕೆ ಹೋಗ್ತೀವಿ. ಆ ಭಾವಗೀತ ಕವನಂತೂ ಬಹಳಷ್ಟು ಜನರು ಮೆಚ್ಚಿಕೊಂಡಂಥ ಕವನ. ಅವರ ನಾದ ಲೀಲೆ ಕವನ ಸಂಕಲನದಲ್ಲಿಯ ಕೊನೆಯ ಕವನ. ಈ ಕವನಕ್ಕೊಂದು ಅದ್ಭುತವಾದ ಇತಿಹಾಸವಿದೆ. ಇದು ಸಹ ಅವರು ಮುಗದದಲ್ಲಿ ನಜರ್ಬಂದಿ ಕೈದಿಯಾಗಿ ಬ್ರಿಟಿಷರ ಅಧೀನದಲ್ಲಿ ಇದ್ದಾಗ ಬರೆದ ಕವನ. ಹಿಂಗೆ ಕೆಳಗೆ ಮಲ್ಕೊಂಡಿದ್ರಂತೆ, ಆಮೇಲೆ ಅದು ಗಳದ ಒಂದು ಛಾವಣಿ, ಆ ಗಳದ ಛಾವಣಿಯೊಳಗೆ ಆ ಒಂದು ತೂತು ಮಾಡಿ, ಒಂದು ಭ್ರಮರ ಒಳಗೆ ತೂತು ಮಾಡಿ ಅಡ್ಡಾಡ್ತಾ ಇತ್ತಂತೆ. ಅದಕ್ಕೆ ಆವಾಗ ನನಗೆ ಆ ಕಲ್ಪನೆ ಹೊಳಿತು ಅಂಥೇಳಿ. ಭೃಂಗದ ಬನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದ ಹಾಸ, ಭೃಂಗದ ಬನ್ನೇರಿ ಬಂತು ಒಂದು ಕಲ್ಪನಾ ವಿಲಾಸ. ಇಲ್ಲೇ ನಡುವ ಆ ಒಂದು ಸಾಲಿನೊಳಗೆ ಅದೊಂದು ಅದ್ಭುತವಾದ ಒಂದು ಸಾಲು ಬರೆದಾರ. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಎಂಬುದು ಮಾರ್ಮಿಕವಾಗಿದೆ. ಜ್ಞಾತೃ ಜ್ಞೇಯಗಳ ಸಿದ್ಧಿ ಸಾಧಿಕರ ರಸಿಕ ರಸವಸ್ತುಗಳ ಐಕ್ಯ ಸ್ಥಳದಲ್ಲಿ
ಯತ್ನ ಫಲಗಳ ಭೇದವಿಲ್ಲ ಅಂತಾರೆ ಶ್ರೀ ಬಿ ಎಸ್ ಶ್ರೀಧರ್ ಅವರು. ಪೂರ್ಣತೆಯ ಅವಸ್ಥೆಯಲ್ಲಿ ಸಚ್ಚಿದಾನಂದಗಳಲ್ಲಿ ಭೇದವಿಲ್ಲ. ಸತ್ಯ, ಜ್ಞಾನ, ಅನಂತಗಳೊಂದೇ. ಹಾಗೇ ಭಾವಗೀತವೊಂದು ಶುದ್ಧ ಸೌಂದರ್ಯ, ಪೂರ್ಣರಸ ಎನ್ನಿಸಿದಾಗ ಅದಕ್ಕದೇ ಅರ್ಥ, ಪ್ರಯೋಜನ, ತದ್ವಿನ್ವಾದ ಪ್ರಯೋಜನವಿಲ್ಲ. ಅಲ್ಲದೆ ಪರಸ್ಯನ ಪರಸ್ಸೇತಿ ಮಮೇತಿ ನ ಮಮೇತಿ ಚ ಎಂಬಂತೆ ಸ್ವಾರ್ಥ ಪರಾರ್ಥಗಳು ಅಲ್ಲಿಲ್ಲ ಅಂತ ಶ್ರೀ ಬಿ ಎಸ್ ಶ್ರೀಧರ್ ತಮ್ಮ ಅಪೂರ್ವವಾದಂಥ ಒಂದು ವಿಮರ್ಶೆಯಲ್ಲಿ. ಇನ್ನು ಮುಂದೆ ನಮನ, ನನಗದು ನಮನ ನಾನು ಕೊಂಡಿದ್ದೆ, ಯಾರೋ ಕೊಟ್ಬಿಟ್ಟೆ. ನಮನ ನನ್ನ ಹತ್ರ ಕವನ ಸಂಕಲನ ಇಲ್ಲ, ಹೀಗಾಗಿ ನಾನು ಓದ್ತಾ ಇಲ್ಲ. ಆ ಒಂದು ಗದ್ಯ ಬರಹವನ್ನು ಶ್ರೀ ಬಿ ಎಸ್ ಶ್ರೀಧರ್ ಅವರು ಏನು ಬರೆದಾರಲ್ಲ, ಆ ನಮನ ಕವನ ಸಂಕಲನವೇ ಅದು, ಬೇಂದ್ರೆ ಅವರದು. ಅದರ ಆ ಗದ್ಯ ಬರಹವನ್ನು ಓದಿಬಿಡ್ತೇನೆ. ಮಾತು ಮಾತೆ ಜ್ಯೋತಿ ಭಾವಪ್ರಪಂಚ ದೇವ ಮಂಚ ಸುಧಾಸೂತಿಗಳು ಏಕತ್ವದಲ್ಲಿವೆ. ರವಿಕಿರಣ, ಕಡಲ್ನೀರು, ಭೂಮಿ ಸ್ವಾಮಿಗಳೆಲ್ಲ ನಮಿಸುತ್ತಿವೆ, ದಿಂಡುರುಳುತ್ತಿವೆ, ಬಲಬರುತ್ತಿವೆ, ಅವತರಿಸುತ್ತಿವೆ. ಆದುದರಿಂದ ಭಕ್ತಿಯಿಂದ ನತರಾಗುವುದು ಸುಲಭ, ಶಕ್ತಿಯಿಂದ ಮತ ಸಿದ್ಧಿಸಿಕೊಳ್ಳುವುದು ಕಷ್ಟ. ಯುಕ್ತಿ ಶಕ್ತಿಗಿಂತ ಭಕ್ತಿ ಶಕ್ತಿ ಸುಲಭಗಮ್ಯ. ತನಿ ಮುಗಿಸಿದರೆ ಅಂದರೆ ನಮಿಸಿದರೆ ಮನ ಹಿಗ್ಗುತ್ತದೆ, ಅಗಲವಾಗುತ್ತದೆ, ಅರಿವಿನ ವಿಸ್ತಾರಕ್ಕೇರುತ್ತದೆ. ಭಕ್ತಿಯಿಂದ ಜ್ಞಾನ ಪ್ರಾಪ್ತಿ, ಮಾತು ಅಥವಾ ಜ್ಞಾನವೇ ಆನಂದ. ಆದುದರಿಂದ ನಮನದಲ್ಲಿ ಸಕಲ ಅಥವಾ ಷೋಡಶ ಕಲಾ ಸಹಿತವಾದ ಸರ್ವಕಲಾಯುಕ್ತನಾದ ಪುರುಷ ಅಡಗಿದ್ದಾನೆ ನಮಸ್ಕಾರದಲ್ಲಿ. ಅವನ ಸಾಕ್ಷಾತ್ಕಾರ ಅದರಿಂದ ಆರಂಭ. ಅಂದು ಎಷ್ಟು ಅದ್ಭುತವಾದಂಥ ನಮನ ಕವನಗಳ ವಿಶ್ಲೇಷಣೆಯನ್ನು ಶ್ರೀ ಬಿ ಎಸ್ ಶ್ರೀಧರ್ ಅವರು ಮಾಡಿದ್ದಾರೆ. ಇನ್ನು ಸೌಭಾಗ್ಯ ದರ್ಶನ, ಇದು ಕವನ ನನಗೆ ಸಿಕ್ಕಿಲ್ಲ. ಒಂದು ವಿಶೇಷ ಅಂದರೆ ಇವೆಲ್ಲ ಕವನಗಳ ಒಂದು ವಿಮರ್ಶೆಯನ್ನು ಶ್ರೀ ಬಿ ಎಸ್ ಶ್ರೀಧರ್ ಮಾಡಿ ಅದು ಎಲ್ಲಿಯದು ಎಂಬುದು ಹೇಳಿಲ್ಲ. ನಾನು ಹುಡುಕೊಂಡು ಈಗಾಗಲೇ ನಿವೇದಿಸಿದ್ದೇನೆ. ಆದರೆ ಈ ಸೌಭಾಗ್ಯ ದರ್ಶನ ಮಾತ್ರ ನನಗೆ ಎಲ್ಲಿಯೂ ಸಿಕ್ಕಿಲ್ಲ. ಜಗತ್ತುಚ್ಛಮೇ ತತ್ ಎಂಬ ವಾದದ ಖಂಡನೆ ಇದೆ ಈ ಕವನದಲ್ಲಿ ಅಂತ ಬರೀತಾರೆ. ಇದು ಆಧುನಿಕ ಯೋಗ ಭೋಗ ಸಮನ್ವಯ ಪಂಥಿಗಳ ಪೌರುಷ ಸಂಸ್ಕೃತಿಯ ಕಲ್ಪನೆ ಅಂಥೇಳಿ ಬರೆದು ಅವ್ರು ಹೇಳ್ತಾರೆ. ಇದಕ್ಕೇನು ಹೇಳ್ಕೊಳ್ತಾರಂದ್ರೆ ದರ್ಶನಾಧೀನ ಎಂಬ ಧ್ವನಿಯ ಅರ್ಥವನ್ನು ಬಲ್ಲವರಲ್ಲದೆ ಇತರರು ಬಲ್ಲರೇ ಅಂತ ಹೇಳ್ತಾರೆ. ಇನ್ನು ಭೂಮಿ ತಾಯಿ, ಈ ಭೂಮಿ ತಾಯಿ ಅದು ಭೂಮಿ ತಾಯಿ ಇದು ಕವನ ಎಲ್ಲಿದೆಪ್ಪ? ನಾದಲೀಲೆಯೊಳಗನೆ ಉಂಟು ಭೂಮಿ ತಾಯಿ. ಅದು ಬಹಳ ಒಂದು ಸಣ್ಣ ಸಣ್ಣ 2 3 ಶಬ್ದದ ಕವನ. ನಡೆಯುವಾಗ ಮಗು ಬಿದ್ದರೆ ಭೂಮಿ ತಾಯಿಯ ತೊಡೆಯ ಮೇಲಲ್ಲದೆ ಮತ್ತೆಲ್ಲಿ ಬಿದ್ದೀತು ಅಬ್ಬಾ ಎಂಬ ದೃಷ್ಟಿದಾರ್ಢ್ಯದ ಭಾವ ಸಂಪತ್ತಿದೆ. ದೃಷ್ಟಿದಾರ್ಢ್ಯ ಉಳ್ಳವನೇ ಯೋಗಿ. ವಿಕಾರವನ್ನು ಆಕಾರವನ್ನಾಗಿ ಸಾಕ್ಷಾತ್ಕರಿಸಿಕೊಳ್ಳಬಲ್ಲವನೇ ದ್ರಷ್ಟಾರ. ಅಶುಭದ ಬಗ್ಗೆ ಕುರುಡನಾದ ಅರ್ಥಾತ್ ಶುಭ ಸರ್ವಸ್ವನಾದ ಜೀವಾತ್ಮನ ಮಾತೃಭಕ್ತಿಯ ಮಂಗಲ ದರ್ಶನ ಈ ಪದ್ಯದಲ್ಲಿ ಮುದ್ದಾಗಿ ಬಂದಿದೆ ಎಂದು ಬರೆದಾರ ಶ್ರೀ ಬಿ ಎಸ್ ಶ್ರೀಧರ್ ಅವರು. ಇಂತಹ ಅರಿವಿನಿಂದ ತುಂಬಿ ಬಂದ ಭಕ್ತಿಯು ಆನಂದವನ್ನಲ್ಲದೆ ಮತ್ತೇನನ್ನು ಹಾಡೀತು? ಈ ಇಂದ್ರಿಯಾತೀತ ದೃಷ್ಟಿಯು ಸಾಮಾನ್ಯರಿಗೆ ಬರೀ ಕಲ್ಪನಾ ವಿಲಾಸ, ಭಕ್ತರಿಗೆ ಅನುಭವ ಕೊಡುವ ದರ್ಶನ ಅಂತ ಬರೀತಾರೆ. ಭಾಳ ಅದ್ಭುತವಾದ ವಿಶ್ಲೇಷಣೆ ಇದೆ. ಓದ್ತಾ ಸಂತೋಷ ಅನ್ನಿಸ್ತಾ ಇದೆ. ಆಮೇಲೆ ಮುಂದಿನ ವರ್ಷ ಅದನ್ನು ನಾಳೆ ನಾನು ಮುಂದುವರಿಸ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ. ಮತ್ತೆ ನಾಳೆ ನಿಮ್ಮ ಮುಂದೆ
ಶ್ರೀ ಬಿ ಎಸ್ ಶ್ರೀಧರ್ ಅವರ ಈ 14 ಕವನಗಳ ಒಂದು ವಿಶ್ಲೇಷಣೆ. ನಮಸ್ಕಾರ.